ನಮಸ್ಕಾರ ಸ್ಪರ್ಧಾರ್ಥಿಗಳೇ. ಇಂದಿನ ಈ ವಿಶೇಷವಾದ ಹಾಗೂ ಇಂಟರಾಕ್ಟಿವ್ ಮಾಸ್ಟರ್ ಕ್ಲಾಸ್ಗೆ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಬರೀ ಪ್ರಶ್ನೆ ಮತ್ತು ಉತ್ತರಗಳನ್ನ ಕುರುಡಾಗಿ ಬಾಯ್ಪಾಠ ಮಾಡಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡೋದಕ್ಕಾಗಲ್ಲ ಅಲ್ವಾ? ಅದಕ್ಕಾಗಿಯೇ ಇವತ್ತು ಕೆಲವು ಬಹುಮುಖ್ಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳ ಹಿಂದಿರುವ ಸಂಪೂರ್ಣ ಪರಿಕಲ್ಪನೆಯನ್ನ ಅಂದ್ರೆ ಕಾನ್ಸೆಪ್ಟನ್ನ ಡೀಟೇಲ್ ಆಗಿ ವಿಶ್ಲೇಷಣೆ ಮಾಡೋಣ. ಒಂದ್ಸಲ ಕಾನ್ಸೆಪ್ಟ್ ತಲೆಯಲ್ಲಿ ಕೂತ್ಬಿಟ್ರೆ ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನ ಹೇಗೆ ತಿರ್ಚು ಕೇಳಿದ್ರೂ ನಾವು ಸರಿಯಾದ ಉತ್ತರವನ್ನ ಆರಾಮಾಗಿ ಗುರುತಿಸಬಹುದು. ಹಾಗಾಗಿ ಈ ಕ್ಲಾಸ್ನಲ್ಲಿ ಸಂಪೂರ್ಣ ಗಮನವಿರ್ಲಿ. ಇಂದಿನ ನಮ್ಮ ಕ್ಲಾಸ್ನ ಅಜೆಂಡಾ ಏನಪ್ಪಾ ಅಂದ್ರೆ, ಮೊದಲು ಅರ್ತ್ ಅಂಡ್ ಸೋಲಾರ್ ಸಿಸ್ಟಮ್, ಆಮೇಲೆ ಸ್ಪೇಸ್ ಅಂಡ್ ಫಿಸಿಕ್ಸ್ ಕಾನ್ಸೆಪ್ಟ್ಸ್, ನಂತರ ಮೋಟಿವೇಶನ್ ಅಂಡ್ HGA ಅಕಾಡೆಮಿ, ಅದಾದ್ಮೇಲೆ ಸೋಲಾರ್ ಎನರ್ಜಿ ಇನ್ ಬಯಾಲಜಿ, ಹಾಗೆ ಕೊನೆಯಲ್ಲಿ ಒಂದು ರ್ಯಾಪಿಡ್ ಫೈನಲ್ ರೀಕ್ಯಾಪ್ ಇರುತ್ತೆ. ಬನ್ನಿ ತಡ ಮಾಡದೆ ಶುರು ಮಾಡೋಣ. ಮೊದಲನೇ ವಿಭಾಗ ಅರ್ತ್ ಅಂಡ್ ಸೋಲಾರ್ ಸಿಸ್ಟಮ್, ಜೊತೆಗೆ ಜಾಗ್ರಫಿ ಅಂಡ್ ಪ್ಲಾನೆಟರಿ ಮೋಷನ್, ಭೂಮಿಯ ಮೇಲಿನ ವಿದ್ಯಮಾನಗಳ ಭೌಗೋಳಿಕ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಒಮ್ಮೆ ನಮ್ಮ ಭಾರತದ ಮ್ಯಾಪ್ ಅನ್ನ ಕಣ್ಮುಂದೆ ತಂದುಕೊಳ್ಳಿ. ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಹಾಗಾದ್ರೆ ಸೂರ್ಯನ ಬೆಳಕು ಮೊದಲು ಭೂಮಿಯ ಪೂರ್ವಭಾಗಕ್ಕೆ ತಾನೇ ಬೀಳ್ಬೇಕು. ಹಾಗಾದ್ರೆ ಭಾರತದಲ್ಲಿ ಸೂರ್ಯನ ಕಿರಣಗಳು ಮೊದಲು ಸ್ಪರ್ಶಿಸುವ ರಾಜ್ಯ ಯಾವುದು ಇರಬಹುದು? ಪೂರ್ವದಿಂದ ಪಶ್ಚಿಮದ ಕಡೆ ಸೂರ್ಯನ ಚಲನೆ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ನೋಡಿ, ಸೂರ್ಯನ ಕಿರಣಗಳು ಭಾರತವನ್ನ ಪ್ರವೇಶ ಮಾಡುವಾಗ ತೀರಾ ಪೂರ್ವದಲ್ಲಿರುವ ಅರುಣಾಚಲ ಪ್ರದೇಶದಲ್ಲಿ ಮೊದಲು ಸೂರ್ಯೋದಯ ಆಗತ್ತೆ. ಆಮೇಲೆ ಆ ಕಿರಣಗಳು ಪಶ್ಚಿಮದ ಕಡೆ ಬರ್ತಾ ಬರ್ತಾ ಮೇಘಾಲಯ, ಆಮೇಲೆ ಸಿಕ್ಕಿಂ, ಅದಾದ್ಮೇಲೆ ಬಿಹಾರ್, ಕೊನೆಯದಾಗಿ ಸಂಪೂರ್ಣ ಪಶ್ಚಿಮದಲ್ಲಿರುವ ರಾಜಸ್ಥಾನ ತಲುಪ್ತವೆ. ಪರೀಕ್ಷೆಯಲ್ಲಿ ದಿಕ್ಕುಗಳ ಬಗ್ಗೆ ನಮಗೆಷ್ಟು ಕ್ಲಾರಿಟಿ ಇರಬೇಕು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇದೇ ನಿಖರವಾದ ಕಾನ್ಸೆಪ್ಟ್ ಅನ್ನ ಅಸಿಸ್ಟೆಂಟ್ ಟೌನ್ ಪ್ಲಾನರ್ 2023 ಎಕ್ಸಾಮ್ನಲ್ಲಿ ಕೇಳಲಾಗಿತ್ತು. ಮ್ಯಾಪ್ ತಲೆಯಲ್ಲಿದ್ರೆ ಆನ್ಸರ್ ಮಾಡೋದೆಷ್ಟು ಸುಲಭ ಅಲ್ವಾ? ಇನ್ನು ಭೂಮಿಯ ಪರಿಭ್ರಮಣೆ ಅಂದ್ರೆ ಅರ್ತ್ಸ್ ರೆವಲ್ಯೂಷನ್ ಬಗ್ಗೆ ಮಾತಾಡೋಣ. ಭೂಮಿ ತನ್ನದೇ ಆದ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಒಂದು ಕಂಪ್ಲೀಟ್ ರೌಂಡ್ ಹಾಕೋಕೆ ತಗೊಳ್ಳುವ ನಿಖರವಾದ ಸಮಯ ಇದೆಯಲ್ಲ, ಆ ಒಂದು ಸಂಪೂರ್ಣ ಚಲನೆಗೆ ಬೇಕಾಗುವ ಅವಧಿಯನ್ನೇ ನಾವು 1 ಇಯರ್ ಅಂತ ಕರಿತೀವಿ. ಇದು ಬೇಸಿಕ್ ಆದ್ರೂ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈಗ ಈ ಪರಿಭ್ರಮಣೆಯ ಜೊತೆಗೆ ಭೂಮಿ ತನ್ನ ಅಕ್ಷದ ಮೇಲೆ ಸ್ವಲ್ಪ ವಾಲಿಕೊಂಡಿರುತ್ತೆ ಅನ್ನೋದು ಸೇರ್ಕೊಂಡಾಗ ಏನಾಗುತ್ತೆ ಗೊತ್ತಾ? ಜೂನ್ 21ರಂದು ಉತ್ತರ ಗೋಳಾರ್ಧ ಸೂರ್ಯನ ಕಡೆಗೆ ಮ್ಯಾಕ್ಸಿಮಮ್ ವಾಲಿಕೊಂಡಿರುತ್ತೆ. ಇದರಿಂದ ಆರ್ಕಿಟಿಕ್ ಪ್ರದೇಶದಲ್ಲಿ ಆ ದಿನ ಪೂರ್ತಿ ಅಂದ್ರೆ ಕಂಟಿನ್ಯೂಸ್ ಆಗಿ ಹಗಲು ಬೆಳಕೆ ಇರುತ್ತೆ. ಗಮನಿಸಬೇಕಾದ ವಿಷಯ ಏನಂದ್ರೆ, ಭೂಮಿಯ ಪರಿಭ್ರಮಣೆ ಹಾಗೂ ಜೂನ್ 21ರ ಈ ವಿದ್ಯಮಾನ ಇವೆರಡನ್ನೂ ಲಿಂಕ್ ಮಾಡಿ ಮಾರ್ಕೆಟ್ ಅಸಿಸ್ಟೆಂಟ್ 2009 ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳಲಾಗಿತ್ತು. ಮುಂದಿನ ವಿಭಾಗ ಸ್ಪೇಸ್ ಆ್ಯಂಡ್ ಫಿಸಿಕ್ಸ್ ಕಾನ್ಸೆಪ್ಟ್ಸ್, ಗ್ರಾವಿಟಿ ಹಾಗೂ ಆರ್ಬಿಟ್ಸ್ ಅಂದ್ರೆ ಗುರುತ್ವಾಕರ್ಷಣೆ ಮತ್ತು ಕಕ್ಷೆಗಳ ಹಿಂದಿನ ರಹಸ್ಯಗಳನ್ನ ಬಿಡಿಸುವ ಸಮಯ ಇದು. ಇಲ್ಲಿ ಕಾಣಿಸ್ತಿರೋ ಅದ್ಭುತವಾದ ನಂಬರ್ ನೋಡಿ, 90 ಮಿನಿಟ್ಸ್. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಭೂಮಿಯಿಂದ ಸುಮಾರು 250 ಮೈಲ್ ಎತ್ತರದಲ್ಲಿ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಾ ಇರುತ್ತೆ. ಅದರ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ, ಇಡೀ ಭೂಮಿಗೆ ಒಂದೇ ಒಂದು ರೌಂಡ್ ಹಾಕೋಕೆ ಅದು ತಗೊಳ್ಳೋ ಸಮಯ ಕೇವಲ 90 ಮಿನಿಟ್ಸ್. ಅಚ್ಚರಿ ಅಲ್ವಾ? ಬಾಹ್ಯಾಕಾಶ ನಿಲ್ದಾಣದ ಈ ವೇಗದ ಬಗ್ಗೆ UPSC KAS ಫ್ರೀ ಕೋಚಿಂಗ್ 2024 ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಇದು ಸ್ಪೇಸ್ ಟೆಕ್ನಾಲಜಿಯ ನಿಖರತೆಗೆ ಒಂದು ಅತ್ಯುತ್ತಮ ಉದಾಹರಣೆ. ಈಗ ನಿಮ್ಗೊಂದು ಫಿಸಿಕ್ಸ್ ಚಾಲೆಂಜ್. ಸ್ಪೇಸ್ನಿಂದ ಯಾವುದೋ ಒಂದು ವಸ್ತು ಫ್ರೀಯಾಗಿ ಅಂದ್ರೆ ಮುಕ್ತವಾಗಿ ಭೂಮಿ ಕಡೆಗೆ ಬೀಳ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗೆ ಬೀಳುವಾಗ ಆ ಕಾಯ್ದ ಸ್ಪೀಡ್ ನಿರಂತರವಾಗಿ ಯಾಕೆ ಜಾಸ್ತಿ ಆಗ್ತಾ ಹೋಗುತ್ತೆ? ಅದಕ್ಕೆ ಯಾವುದೇ ಇಂಜಿನ್ ಇಲ್ಲ, ಆದ್ರೂ ಸ್ಪೀಡ್ ಏರ್ತಾನೇ ಇರುತ್ತೆ. ಅದರ ಆಂತರಿಕ ಶಕ್ತಿಯಲ್ಲಿ ಏನಾಗ್ತಾ ಇರಬಹುದು ಅಂತ ಗೆಸ್ ಮಾಡ್ತೀರಾ? ಇದಕ್ಕೆ ಕಾರಣ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ವಸ್ತು ಮೇಲಿಂದ ಕೆಳಗೆ ಬರುವಾಗ ಅದರ ಎತ್ತರ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅದರ ಪ್ರಚ್ಛನ್ನ ಶಕ್ತಿ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಆಗುತ್ತೆ. ಆದ್ರೆ ಆ ಶಕ್ತಿ ನಾಶ ಆಗಲ್ಲ, ಬದಲಾಗಿ ಚಲನ ಶಕ್ತಿ ಅಥವಾ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ವಸ್ತು ಕೆಳಗೆ ಬಂದಷ್ಟು ಅತ್ಯಧಿಕ ಕೈನೆಟಿಕ್ ಎನರ್ಜಿ ಗೇನ್ ಆಗುತ್ತೆ. ಇದೇ ಅದರ ಸ್ಪೀಡ್ ಹೆಚ್ಚಾಗೋಕೆ ಮೂಲ ಕಾರಣ. ಈ ನಿರ್ಣಾಯಕವಾದ ನಿಯಮವನ್ನ KATRET 2014 ಎಕ್ಸಾಮ್ನಲ್ಲಿ ನೇರವಾಗಿ ಕೇಳಲಾಗಿತ್ತು. ಲಾಜಿಕ್ ಗೊತ್ತಿದ್ರೆ ಉತ್ತರ ಕಣ್ಣೆದ್ರಿಗೆ ಇರುತ್ತೆ. ಮುಂದಿನ ವಿಭಾಗ ಮೋಟಿವೇಶನ್ ಅಂಡ್ HGA ಅಕಾಡೆಮಿ. ಎಕ್ಸಾಮ್ ಕ್ಲಿಯರ್ ಮಾಡೋಕ್ ಬೇಕಾದ ಸ್ಟ್ರಾಟಜಿ ಬಗ್ಗೆ ಸ್ವಲ್ಪ ಮಾತಾಡೋಣ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಗೆಲುವು ಸುಮ್ಮನೆ ಅದೃಷ್ಟದಿಂದ ಸಿಗಲ್ಲ. ಕಾನ್ಸೆಪ್ಟ್ ಕ್ಲಾರಿಟಿ, ಕನ್ಸಿಸ್ಟೆನ್ಸಿ ಹಾಗೂ ರಿವಿಷನ್ ಇವೇ ನಮ್ಗಿರೋ ನಿಜವಾದ ಅಸ್ತ್ರಗಳು. ನೆನಪಿಡಿ,
ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗಿದ್ರೆ ಎಷ್ಟೇ ಟಫ್ ಕ್ವೆಶ್ಚನ್ ಕೂಡ ಈಸಿ ಅನ್ಸುತ್ತೆ. ದಿನ ಓದೋ ಶಿಸ್ತು ಹಾಗೂ ನಿಮ್ಮ ಪ್ರಿಪರೇಷನ್ ಮೇಲೆ ನಿಮ್ಗಿರೋ ನಂಬಿಕೆ ಮಾತ್ರ ನಿಮ್ಮನ್ನ ಗುರಿ ಮುಟ್ಟೋಕೆ ಸಹಾಯ ಮಾಡುತ್ತೆ. ನಿಮ್ಮ ಈ ಪ್ರಿಪರೇಷನ್ ಅನ್ನ ಇನ್ನಷ್ಟು ಈಸಿ ಮಾಡೋಕೆ HGA ಅಕಾಡೆಮಿ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಪ್ಲೇಲಿಸ್ಟ್ನಲ್ಲಿರೋ ಸಬ್ಜೆಕ್ಟ್ ವೈಸ್ ಕ್ಲಾಸಸ್ ನೋಡಿ, ಜೊತೆಗೆ ಪ್ಲೇಸ್ಟೋರ್ನಲ್ಲಿರೋ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಚಾಪ್ಟರ್ ವೈಸ್ ಟೆಸ್ಟ್ಸ್, ಡೈಲಿ ಕರೆಂಟ್ ಅಫೇರ್ಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಹಾಗೂ ಲೈವ್ ಸ್ಕೋರ್ ಬೋರ್ಡ್ ಸಿಗುತ್ತೆ. ನಿಮ್ಮ ಎಕ್ಸಾಮ್ ಸಿದ್ಧತೆಗೆ ಇದೊಂದು ಪರ್ಫೆಕ್ಟ್ ಟೂಲ್. ಮುಂದಿನ ವಿಭಾಗ ಸೋಲಾರ್ ಎನರ್ಜಿ ಇನ್ ಬಯಾಲಜಿ. ಈಗ ಫಿಸಿಕ್ಸ್ನಿಂದ ಬಯಾಲಜಿ ಕಡೆ ಅಂದ್ರೆ ಜೀವಶಾಸ್ತ್ರದ ಕಡೆ ಬರೋಣ. ಈ ಪ್ರೋಸೆಸ್ ಗಮನಿಸಿ. ಫೋಟೋಸಿಂಥೆಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ. ಗಿಡಗಳು ಸೂರ್ಯನ ಬೆಳಕನ್ನ ಹೀರ್ಕೊಳ್ಳೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೌರ ಉಷ್ಣ ಶಕ್ತಿಯನ್ನ ನೇರವಾಗಿ ರಾಸಾಯನಿಕ ಶಕ್ತಿಯಾಗಿ ಅಂದ್ರೆ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋ ಈ ಪ್ರಕ್ರಿಯೆನೇ ಇಡೀ ಜೀವಸಂಕುಲಕ್ಕೆ ಮೂಲ ಆಧಾರ. ಇಲ್ಲಿ ಮುಖ್ಯವಾದ ಅಂಶ ಏನಂದ್ರೆ ಆಟೋಟ್ರೋಪ್ಸ್ ಅಂದ್ರೆ ಸ್ವಪೋಷಕಗಳು ಸೌರಶಕ್ತಿಯನ್ನ ಹೇಗೆ ಬಳಸ್ಕೊಳ್ತವೆ ಅನ್ನೋದು. ಅವು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಪ್ರಾಸೆಸ್ ಮಾಡಿ ನಮಗೆಲ್ಲ ಬೇಕಾದ ಕಾರ್ಬೋಹೈಡ್ರೇಟ್ಸ್ನ ಉತ್ಪಾದನೆ ಮಾಡ್ತವೆ. ದ್ಯುತ ಸಂಶ್ಲೇಷಣ ಕ್ರಿಯೆ ಮತ್ತು ಆಟೋಟ್ರೋಪ್ಸ್ಗಳ ಈ ಕಾರ್ಯವಿಧಾನ, ಈ ಅಸರ್ಷನ್ ಮತ್ತು ರೀಸನ್ ಲಾಜಿಕ್ ಅನ್ನ ACF 2014 ಎಕ್ಸಾಮ್ನಲ್ಲಿ ಕೇಳಲಾಗಿತ್ತು. ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಆನ್ಸರ್ ಮಾಡೋದು ತುಂಬಾ ಸುಲಭ. ಕೊನೆಯ ವಿಭಾಗ ರ್ಯಾಪಿಡ್ ಫೈನಲ್ ರೀಕ್ಯಾಪ್. ಕಲಿಯೋದು ಎಷ್ಟು ಮುಖ್ಯವೋ ಅದನ್ನ ರಿವೈಸ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಇವತ್ತು ಕಲಿತದ್ದನ್ನ ಫಾಸ್ಟ್ ಆಗಿ ರಿವೈಸ್ ಮಾಡೋಣ. ಇಲ್ಲಿದೆ ನೋಡಿ ಇಂದಿನ ಮಾಸ್ಟರ್ ಕ್ಲಾಸ್ನ ಸಾರಾಂಶ. ಸೂರ್ಯೋದಯದ ಕ್ರಮ ಅರುಣಾಚಲ ಪ್ರದೇಶದಿಂದ ರಾಜಸ್ಥಾನದವರೆಗೆ, ಅಂದ್ರೆ ಈಸ್ಟಿಂದ ವೆಸ್ಟ್ ಕಡೆಗೆ. ಇದು SS ಟೌನ್ ಪ್ಲಾನರ್ 2023 ಪ್ರಶ್ನೆ. ISS ಕಕ್ಷೆಯ ಪೂರ್ಣಾವಧಿ 90 ಮಿನಿಟ್ಸ್. ಇದು UPSC KAS 2024ನಲ್ಲಿ ಬಂದಿತ್ತು. ಬೀಡುಮಕಾಯಿವು ಕೈನೆಟಿಕ್ ಎನರ್ಜಿ ಪಡೆಯುತ್ತೆ. ಇದು KAR TET 2014ರ ಕಾನ್ಸೆಪ್ಟ್. 1 ಇಯರ್ ಪರಿಭ್ರಮಣೆ ಮತ್ತೆ ಜೂನ್ 21ರ ಆರ್ಕಿಟಿಕ್ ಹಗಲು. ಇದು ಮಾರ್ಕೆಟ್ ಅಸಿಸ್ಟೆಂಟ್ 2009ರ ಪ್ರಶ್ನೆ. ಲಾಸ್ಟ್ ಆಗಿ ಆಟೋಟ್ರಾಪ್ಸ್ ಮೂಲಕ ನಡೆಯುವ ಫೋಟೋಸಿಂಥೆಸಿಸ್ ಲಾಜಿಕ್. ಇದು ACF 2014ನಲ್ಲಿ ಕೇಳಲಾಗಿತ್ತು. ಇವತ್ ನಾವು ಕವರ್ ಮಾಡಿರೋ ಈ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಕೂಡ ಮುಂದಿನ ಎಕ್ಸಾಮ್ಗೆ ಬಹು ಮುಖ್ಯವಾದ ಮೆಟ್ಲುಗಳು. ಇದರಲ್ಲಿ ಯಾವ ಕಾನ್ಸೆಪ್ಟ್ ಮುಂದಿನ ಪರೀಕ್ಷೆಯ ವಿಜಯವನ್ನ ಖಚಿತಪಡಿಸುತ್ತೆ ಅಂತ ಯೋಚನೆ ಮಾಡಿ. ಕಾನ್ಸೆಪ್ಟ್ಸ್ನ ಹೀಗೆಯೇ ಅರ್ಥ ಮಾಡ್ಕೊಳ್ತಾ ಇರಿ, ಯಶಸ್ಸು ಖಂಡಿತ ಸಿಗುತ್ತೆ. ಆಲ್ ದಿ ಬೆಸ್ಟ್.